ಮಿನಿಸ್ಟರ್ ಸಂಬಳ ಏರಿಕೆ ಮಾಡ್ಕೊಂಡ್ರೆ ಗೊತ್ತದು ಅದು ಯಾರು ಮಾತಾಡಲ್ಲಲ್ರಿ ಯಾಕ್ರಿ ಅವ್ರು ಮಾತಾಡ ಯಾಕಂದ್ರೆ ಅವ್ರನ್ನ ಆಮೇಲೆ ಪಾರ್ಟಿಯಿಂದ ಕಿತ್ತಾಕ್ಬಿಡ್ತಾರೆ ಇವ್ರನ್ನ ಸಸ್ಪೆಂಡ್ ಮಾಡ್ತಾರೆ ನೀವಾದ್ರೂ ಪ್ರಶ್ನೆ ಮಾಡ್ರಿ ನೋಡಿ ಅವ್ರು ಎಲ್ಲ ನಿಂತರು ಯಾರು ಪ್ರಶ್ನೆ ಮಾಡಲ್ಲ MLA ಗಳು MP ಗಳು ಮಿನಿಸ್ಟರ್ಗಳು ಎರಡು ಕಡೆ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ 200%. ನೋಡಿ MLA MP ಗಳು ಮತ್ತೆ ಎಲ್ಲ ಜನಪ್ರತಿನಿಧಿಗಳ ಸಂಬಳ ಜಾಸ್ತಿ ಆಯ್ತು ಆದ್ರೆ ಸರ್ಕಾರಿ ನೌಕರರ ಸಂಬಳ ಡಬಲ್ ಆಯ್ತಾ ಹೋಗ್ಲಿ ನೌಕರರು ಅವ್ರಿಗೂ ಆಗಿದೆ ಇಲ್ಲ ಅವ್ರಿಗೆ 14% ಕೊಟ್ಟಿದ್ದು ಅವ್ರಿಗೆ 14% ಕೊಟ್ಟಿದ್ದು ಆಮೇಲೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಡಬಲ್ ಆಯ್ತಾ ಬೇರೆ ನೌಕರರು ಡಬಲ್ ಆಯ್ತಾ ಆದ್ರೆ ಬೆಲೆ ಏರಿಕೆ ಮಾತ್ರ ಡಬಲ್ ಆಯ್ತು ಹೇಗೆ ಅಂತ ಹೇಳ್ತೀನಿ ನೋಡಿ ಒಂದೇ ನಿಮಿಷ ನೋಡ್ತಾರೆ ಮಗ ಕೇಳಿದ್ದ ಇವ್ರನ್ನ ಗ್ಯಾರಂಟಿನ ಕರೆಕ್ಟ್ ಆಗಿ ಎಲ್ಲರಿಗೂ ಕೊಟ್ಟು ಸರಿಯಾಗಿ ಆಡಳಿತ ನಡೆಸಿ ನೋಡ್ರಿ ಎಲೆಕ್ಟ್ರಿಸಿಟಿ 15% ಜಾಸ್ತಿ ಆಗಿದೆ ವಾಟರ್ದು 30% ಜಾಸ್ತಿ ಆಗಿದೆ ಪ್ರಾಪರ್ಟಿ ಟ್ಯಾಕ್ಸ್ 25% ಜಾಸ್ತಿ ಆಗಿದೆ ಸೀಡ್ಸ್ ಬಿತ್ತನೆ ಬೀಜ 60% ಜಾಸ್ತಿ ಮಾಡಿದ್ದಾರೆ ಬಿಯರ್ ಬೆಲೆ 40% ಮಾಡಿದ್ದಾರೆ ಹಾಲಿನ ಬೆಲೆ 15% ಮಾಡಿದ್ದಾರೆ ಪೆಟ್ರೋಲ್ ಬೆಲೆ 5% ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದು ಕೊಡ್ತಲ್ಲ DAP ರಸಗೊಬ್ಬರದ ಬೆಲೆ 60% ಜಾಸ್ತಿ ಮಾಡಿದ್ದಾರೆ ಕೇಂದ್ರದವರು DAP ಯೂರಿಯಾ ಬೆಲೆ 600 ರೂಪಾಯಿ ಜಾಸ್ತಿ ಕೇಳಿಸ್ಕೊಳ್ಳಿ ದಯಮಾಡಿ ಕೇಳಿಸ್ಕೊಳ್ಳಿ ಯೂರಿಯಾ ಬೆಲೆ 600 ರೂಪಾಯಿ ಜಾಸ್ತಿ ಮಾಡಿದ್ದಾರೆ DAP ಬೆಲೆ 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಅವರ ಜೊತೆ ಸೇರ್ಕೊಂಡಿದೆ ಈ ಜೆಡಿಎಸ್ ಮಿಶ್ರ ಎಲ್ಲಾ ಸೇರ್ಕೊಂಡು JCP ಪಕ್ಷಗಳು ಕರ್ನಾಟಕದ ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಲೂಟಿಕೋರರು JCP. ನಮಸ್ತೆ.